ನಮಸ್ಕಾರ. ಇಂದು ರೈತ ಅಧಿಕ ಇಳುವರಿ, ಅಧಿಕ ಲಾಭದ ಆಸೆಯಿಂದ ಹಿಡಿತವಿಲ್ಲದೆ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳನ್ನು ಬಳಕೆ ಮಾಡುತ್ತಿದ್ದಾನೆ. ಇದರಿಂದ ಭೂಮಿ ಬರಡಾಗಿ ತಿನ್ನುವ ಆಹಾರ ಕೂಡ ವಿಷವಾಗುತ್ತೆ. ಇದನ್ನರಿತ ಕೆಲ ರೈತರು ದೇಸಿ ದಾರಿ ಹಿಡಿದಿದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರೊಬ್ಬರು ಕೆಲವು ದ್ರವ ರೂಪದ ಸಾವಯವ ಗೊಬ್ಬರ ಮತ್ತು ಸಸ್ಯಜನ್ಯ ಔಷಧಿಗಳನ್ನು ಬಳಸುವ ಮೂಲಕ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಗಳನ್ನು ನಿರ್ವಹಣೆ ಮಾಡುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೃಷಿಕರು ರಾಸಾಯನಿಕಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಪೋಷಕಾಂಶಗಳ ಪೂರೈಕೆ, ಕೀಟ ನಿಯಂತ್ರಣಕ್ಕೆ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಬಳಕೆ ಯಥೇಚ್ಛವಾಗುತ್ತದೆ. ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗುವುದರ ಜೊತೆಗೆ ಭೂಮಿ ಕಲುಷಿತಗೊಂಡಿದೆ. ಅಷ್ಟೇ ಅಲ್ಲ, ವಿಷಯುಕ್ತ ಆಹಾರ ನಮ್ಮ ಹೊಟ್ಟೆ ಸೇರ್ತಾ ಇದೆ. ಇದಕ್ಕಿರುವ ಒಂದೇ ಮಾರ್ಗ ಅಂದ್ರೆ ದೇಸಿ ಪದ್ಧತಿ, ಪರಿಸರ ಸ್ನೇಹಿ ಕ್ರಮಗಳ ಅಳವಡಿಕೆ. ಹೀಗೆ ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೃಷಿಯಲ್ಲಿ ನೆಮ್ಮದಿ ಕಂಡವರೇ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹಸರಗುಂಡಿಗಿ ಗ್ರಾಮದ ಹನುಮಂತಪ್ಪ ಬೆಳಗುಂಬಿ. ಇವರು ಕಳೆದ ಹಲವು ವರ್ಷಗಳಿಂದ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳಲ್ಲಿ ದ್ರವರೂಪದ ಗೊಬ್ಬರ ಜೊತೆಗೆ ಸಸ್ಯಜನ್ಯ ಔಷಧಿಗಳನ್ನ ಬಳಸಿ ಬೆಳೆಗಳನ್ನ ನಿರ್ವಹಣೆ ಮಾಡುತ್ತಿದ್ದಾರೆ. ಮುಖ್ಯವಾಗಿ ಪಂಚಗವ್ಯ, ಜೀವಾಮೃತ, ಡಿಕಂಪೋಸರ್, ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಇತ್ಯಾದಿ. ಇತ್ತೀಚಿನ ದಿನಗಳಲ್ಲಿ ಡಿಕಂಪೋಸರ್ ಹೆಚ್ಚು ಬಳಕೆಯಾಗುತ್ತದೆ. ಘನರೂಪದಲ್ಲಿರುವ ಇದು ಕೃಷಿ ಇಲಾಖೆಯಲ್ಲಿ ಲಭ್ಯ. ಇದರ ಬಳಕೆಯಿಂದ ಜಮೀನಿನಲ್ಲಿರುವ ಸಾವಯವ ವಸ್ತುಗಳು ಬೇಗನೆ ಕಳೆತು ಬೆಳೆಗೆ ಪೋಷಕಾಂಶಗಳು ಪೂರೈಕೆಯಾಗುತ್ತವೆ. 200 ಮೀಟರ್ ನೀರಿಗೆ ಡಿಕಂಪೋಸರ್ ಮತ್ತು ಬೆಲ್ಲವನ್ನು ಕರಗಿಸಿ ಭೂಮಿಗೆ ನೀಡಲಾಗುವುದು. ಇದರಲ್ಲಿ ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿ ಸಿಂಪರಣೆ ಮೂಲಕ ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡಬಹುದು ಅಂತಾರೆ ಹನುಮಂತಪ್ಪ ಬೆಳಗುಂಪಿ. ಡಿಕಾಂಪೋಸರ್ ಯಾವ ರೀತಿ ತಯಾರು ಮಾಡಿ, ಡಿಕಾಂಪೋಸರ್ ಒಂದು 20 ರೂಪಾಯಿದ ಒಂದು ಬಾಟ್ಲಿ, ಅದರಲ್ಲಿ 200 ಲೀಟರಲ್ಲಿ ಆ ಡಿಕಾಂಪೋಸರ್ನ ಕಲಿಸಿ 1 ಕಿಲೋ ಬೆಲ್ಲ ಹಾಕ್ತೀವಿ ಅಂತ ತಿಳ್ಕೊಡ್ರಿ. ಆ 1 ಕಿಲೋ ಬೆಲ್ಲ ಅಥವಾ 1 ವಾರದ ನಂತರ ಡಿಕಾಂಪೋಸರ್ ತಯಾರಾಗ್ತದೆ. ಈ ಡಿಕಾಂಪೋಸರ್ ತಯಾರಾದ ಮೂಲಕ ನಾವು ಮತ್ತೆ ಏನು ನೋಡು, 1 ಬಕೆಟ್ ಡಿಕಾಂಪೋಸರ್ ತೊಗೊಂಡು ಇದು ಏನು ಒಂದು 2 ಬಗ್ಸಿ ಅಥವಾ 3 ಬಗ್ಸಿ ನೀಮ್ ಪೌಡ್ರ್ ಅಂದರೆ ಬೇವಿನ ಹಿಂಡಿ, ಈ ಬೇವಿನ ಹಿಂಡಿಯನ್ನು ಒಂದು ಅರ್ಬಿಯಲ್ಲಿ ಕಟ್ಟಿ ಇದರಲ್ಲಿ ಬಿಡ್ತಾ ಇದ್ವಿ. ಈ ಬಿಟ್ಟು ಒಂದು 3 ದಿವಸ, ಈ 3 ದಿವಸ ಇಟ್ಟಾಗ ಇದು ಔಷಧವನ್ನು ತಯಾರಾಗ್ತದೆ. ಈ ಔಷಧ ತಯಾರಾದ ಮೂಲಕ 15 ಲೀಟ್ರಿಗೆ ಒಂದು ಅರ್ಧ ಲೀಟ್ರು, 15 ಲೀಟ್ರಿಗೆ ಒಂದು ಅರ್ಧ ಲೀಟ್ರು, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ನಾವು ಬೆಳಿಗ್ಗೆ ಸ್ಪ್ರೇ ಮಾಡಿದ್ರೆ ಈ ಸಣ್ಣ ಜಿಗುಟು ಹುಳ ಏನು ಬರ್ತಾವೆ, ಈ ಜಿಗುಟು ಹುಳ ಯಾವುದೇ ಬರಲಾರ್ದಂಗೆ ನೋಡ್ಕೊತ, ಜಿಗುಟು ಹುಳ ಯಾವುದೇ ರೀತಿ ಈ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಹಾನಿ ಮಾಡುವಂಥ ಒಂದಲ್ಲ. ಎಲ್ಲ ಬೆಳೆಗಳಿಗೆ ಒಂದು ಕ್ರಿಮಿನಾಶಕ ಔಷಧವನ್ನು ಬಳಸುವಂಥದ್ದು ಒಂದು ಮೇನ್ ಔಷಧ ತಯಾರು ಮಾಡೋದು ಡಿಕಾಂಪೋಸರ್. ಇನ್ನು ರೈತರೇ ತಯಾರಿಸಿ ಬೆಳೆಗಳಿಗೆ ಒದಗಿಸುತ್ತಿರುವ ಮತ್ತೊಂದು ದ್ರವರೂಪದ ಸಾವಯವ ಗೊಬ್ಬರ ಅಂದ್ರೆ ಅದು ಪಂಚಗವ್ಯ. ಸಾಮಾನ್ಯವಾಗಿ ಇದರ ತಯಾರಿಕೆಗೆ ಹಸುವಿನಿಂದ ದೊರೆಯುವ 5 ಪದಾರ್ಥಗಳಾದ ಸಗಣಿ, ಗಂಜಲ, ಹಾಲು, ಮೊಸರು ಮತ್ತು ತುಪ್ಪವನ್ನ ಬಳಸಲಾಗುತ್ತೆ. ಪಂಚಗವ್ಯ ಸಿಂಪಡಿಸುವುದರಿಂದ ತೋಟಗಾರಿಕೆ ಬೆಳೆಗಳಲ್ಲಿ ಇಳುವರಿ ವೃದ್ಧಿಸುತ್ತದೆ. ಹೂವು, ಹಣ್ಣು ಮತ್ತು ತರಕಾರಿ ಬೆಳೆಗಳ ಗುಣಮಟ್ಟವನ್ನು ಹೆಚ್ಚಿಸಿ ಹೆಚ್ಚು ದಿನಗಳವರೆಗೆ ತಾಜಾತನವನ್ನು ಕಾಪಾಡುತ್ತದೆ. ಜೊತೆಗೆ ರೋಗ ಮತ್ತು ಕೀಟಬಾಧೆ ತಡೆದುಕೊಳ್ಳುವ ಶಕ್ತಿಯನ್ನು ಬೆಳೆಗಳಿಗೆ ಒದಗಿಸುತ್ತದೆ. ನ್ಯೂಟ್ರನ್ ಸಲುವಾಗಿ ಪಂಚಗವ್ಯ ತಯಾರು ಮಾಡ್ತೀವಿ. ಈ ಪಂಚಗವ್ಯ ಅಂದರೆ 1 ಕಿಲೋ ತುಪ್ಪ, 10 ಕಿಲೋ ಸಗಣಿ ಕಲಸಿ 1 ವಾರ ಇಡ್ತೀವಿ. 2ನೇ ವಾರ 10 ಲೀಟರ್ ಗೋಮೂತ್ರ, 10 ಲೀಟರ್ ನೀರು ಕಲಸಿ 2ನೇ ವಾರ ಇಡ್ತೀವಿ. 3ನೇ ವಾರ ಆಕಳ ಹಾಲು 3 ಲೀಟ್ರ್, ಆಕಳ ಮೊಸರು 3 ಲೀಟ್ರ್, ಕಬ್ಬಿನ ಹಾಲು 3 ಲೀಟ್ರ್, ಎಳನೀರು 3 ಲೀಟ್ರ್, ಜೇನುತುಪ್ಪ 1/4 ಕಿಲೋ, ಒಂದು ಅರ್ಧ ಕಿಲೋ 1/4 ಕಿಲೋ ಬೆಲ್ಲ, ಇವು ಹಾಕಿ 15 ದಿವಸ ಇಡ್ತೀವಿ. ಇವತ್ತು 1 ತಿಂಗಳ ಪ್ರಾಸೆಸ್ಸು. ಆ 1 ತಿಂಗಳ ನಂತರ ಈ ನ್ಯೂಟ್ರೆಂಟ್ ನಾವು ಬೇರಿಗಾಗಲಿ ಅಥವಾ ಬೆಳೆಗಳ ಮೇಲೆ ಸಿಡಿಸಿದಾಗ ಯಾವ DAP ನಾವೇನು ಯೂರಿಯಾ ಬಳಸಿ ಅದರ ಸುಮಾರು ಗುಣದಷ್ಟು ನಮ್ಮ ಗಿಡಗಳಿಗೆ ಎಫೆಕ್ಟ್ ಆಗುವಂಥ ಒಂದು ಯಾವುದು ಇದು ಪಂಚಗವ್ಯ. ಇದಕ್ಕೆ ಹೆಚ್ಚಿನ ಖರ್ಚೇನು ಬರಲ್ಲ ರೈತರಿಗೆ ಎಷ್ಟಪ್ಪ, ಈ ಪಂಚಗವ್ಯದ ಒಂದು 200 ಲೀಟರ್ ತಯಾರು ಮಾಡ್ಕೋಬೇಕಾದ್ರೆ ಹಾರ್ಡ್ಲಿ ಒಂದು 1500 ರೂಪಾಯಿ ಎಲ್ಲ ಹೊರಗಿನ ತಂದರೆ. ಮನೆಯಲ್ಲಿದ್ದರೆ ಎಲ್ಲನೂ ಅವ್ರ ಮನೆಗೆ ಇರ್ತದೆ, ಜಸ್ಟ್ ಒಂದು 200-300 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಸಾಮಾನ್ಯವಾಗಿ 1 ತಿಂಗಳ ಕಾಲ ಈ ಪ್ರಕ್ರಿಯೆ ನಡೆದ ನಂತರ ಪಂಚಗವ್ಯವನ್ನು ಪೋಷಕಾಂಶದ ರೂಪದಲ್ಲಿ ಬಳಕೆ ಮಾಡಬಹುದು. DAP ಮತ್ತು ಯೂರಿಯಾ ರೀತಿಯಲ್ಲಿ ಪಂಚಗವ್ಯ ಕಾರ್ಯನಿರ್ವಹಿಸುತ್ತದೆ. ಪಂಚಗವ್ಯ ಬಳಕೆಯಿಂದ ಬೇರಿಗೆ ಹೆಚ್ಚಿನ ಶಕ್ತಿ ಸಿಕ್ಕು
ಗಿಡಗಳ ಬೆಳವಣಿಗೆ ತ್ವರಿತಗತಿಯಲ್ಲಿ ಆಗಲು ಸಹಕಾರಿಯಾಗುತ್ತೆ. 200 ಲೀಟರ್ ಪಂಚಗವ್ಯವನ್ನು 5 ಎಕರೆ ಭೂಮಿಗೆ ಬಳಕೆ ಮಾಡಬಹುದು. ಹನುಮಂತಪ್ಪ ಬೆಳಗುಂಪಿ ಕಳೆದ ಹಲವು ವರ್ಷಗಳಿಂದ ಒಂದು ಹಿಡಿ ರಸಗೊಬ್ಬರವನ್ನಾಗ್ಲಿ ಮತ್ತು ರಾಸಾಯನಿಕ ಔಷಧಿಯನ್ನಾಗ್ಲಿ ಬಳಕೆ ಮಾಡಿಲ್ಲ. ಅತಿ ಕಡಿಮೆ ಖರ್ಚಿನ ಪರಿಸರ ಸ್ನೇಹಿ ವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ. ಜೀವಾಮೃತ ಮತ್ತು ಬ್ರಹ್ಮಾಸ್ತ್ರ ಕೂಡ ಇವರ ಕೃಷಿಯ ಮೂಲ ಆಧಾರ. ಇಂದು ನೈಸರ್ಗಿಕ ಕೃಷಿ ಹಲವಾರು ರೈತರನ್ನ ಆಕರ್ಷಿಸುತ್ತದೆ. ಇದನ್ನ ಪಾಳೇಕರ್ ಪದ್ಧತಿ ಅಂತ ಕೂಡ ಕರೆಯುತ್ತುಂಟು. ಈ ಪಾಳೇಕರ್ ಪದ್ಧತಿಯಲ್ಲಿ ಜೀವಾಮೃತ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ದೇಸಿ ಗೋಮೂತ್ರ, ಸೆಗಣಿ, ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಬೆಲ್ಲದಿಂದ ತಯಾರಾಗುವ ಈ ದ್ರವರೂಪದ ಸಾವಯವ ಗೊಬ್ಬರ ಬೆಳೆಗಳ ಜೀವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತಿ ಕಡಿಮೆ ಖರ್ಚಿನಲ್ಲಿ ತಯಾರಾಗುವ ಇದರ ಪರಿಣಾಮ ಮಾತ್ರ ಅದ್ಭುತ. ಹೀಗೆ ತಯಾರಿಸಿದ ಜೀವಾಮೃತವನ್ನು 2-3 ತಿಂಗಳಿಗೊಮ್ಮೆ ನೀಡಿದ್ರೂ ಸಾಕು, ಸಮೃದ್ಧವಾಗಿ ಬೆಳೆ ಬೆಳೆದು ಉತ್ತಮ ಫಸಲು ಪಡೆಯಬಹುದು ಅಂತಾರೆ ರೈತರು. ಜೀವಾಮೃತ ಒಂದು 10 ಲೀಟರ್ ಗೋಮೂತ್ರ, ಒಂದು 5 kg ನಮ್ಮ ಸೆಗಣಿ ಮತ್ತು ಒಂದು 2 ಕಿಲೋ ಕಡಲೆ ಹಿಟ್ಟು ಮತ್ತು ಒಂದು 2 ಕಿಲೋ ಬೆಲ್ಲ, ಇವೆಲ್ಲ ಕಲಸಿ ಒಂದು 200 ಲೀಟರ್ದಲ್ಲಿ ಹಾಕಿಡಬೇಕು. ಹಾಕಿಟ್ಟ ನಂತರ ಒಂದು 3 ದಿವಸ ಅದರಲ್ಲೇ ನೆನಿಬೇಕದು. 3 ದಿವಸ ನಂತರ ಮತ್ತೆ 200 ಲೀಟರ್ ಅದಕ್ಕೆ ನೀರು ಕಲಿಸ್ಬೇಕು. 200 ಲೀಟರ್ ಕಲಸಿ ಮತ್ತೆ 3 ದಿನ ಇಟ್ಟು ಅದನ್ನು ಗಿಡಗಳಿಗೆ ಹಾಕಿ ಅಥವಾ ಮೇಲೆ ಸಿಡಿಸ್ಲಿ, ಅದು ನ್ಯೂಟ್ರೆಂಟ್ ಆಗಿ ಪರಿವರ್ತನೆ ಮಾಡಿ ಆ ನ್ಯೂಟ್ರೆಂಟ್ ಏನು ಗಿಡಗಳಿಗೆ ಸಿಗ್ತದ, ಯಾವುದೇ ಹೊರಗಿನ ತರುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಒಂದು ಬ್ಯಾರಲ್ ನಾವು ಪಂಚಗವ್ಯ ತಯಾರು ಮಾಡಿದೆ ಅಂದರೆ ಸುಮಾರು ಒಂದು 5 ಎಕರೆಗೆ ಬರ್ತದೆ. ಒಂದು ಜೀವಾಮೃತ ಒಂದು ಬ್ಯಾರಲ್ ತಯಾರು ಮಾಡ್ಕೊಂಡ್ರೆ ಸುಮಾರು 2 ಎಕರೆಗೆ ಆಗ್ತದೆ. ಆ 2 ಎಕರೆಗೆ ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ಈ 2 ತಿಂಗಳ 3 ತಿಂಗಳ ಇಂಟರ್ವಲಲ್ಲಿ ತಯಾರು ಮಾಡಿ ಹಾಕ್ಬೋದು. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಎಷ್ಟು ಮುಖ್ಯವೋ ಸಸ್ಯ ಸಂರಕ್ಷಣೆ ಕೂಡ ಅಷ್ಟೇ ಪ್ರಮುಖವಾದ ಅಂಶ. ಇಲ್ಲಿ ರೈತರು ಸಾಮಾನ್ಯವಾಗಿ ಬ್ರಹ್ಮಾಸ್ತ್ರ, ನೇಮಾಸ್ತ್ರ ಮತ್ತು ಅಗ್ನಿ ಅಸ್ತ್ರದಂತ ಸಸ್ಯಜನ್ಯ ಔಷಧಿಗಳನ್ನು ತಯಾರಿಸಿ ಸಿಂಪರಣೆ ಮಾಡೋದುಂಟು. ಬ್ರಹ್ಮಾಸ್ತ್ರ ಹೆಸರೇ ಸೂಚಿಸುವಂತೆ ಕೀಟ ನಿಯಂತ್ರಣಕ್ಕೆ ಇದು ದೇಸಿ ಅಸ್ತ್ರ. ಈ ಬ್ರಹ್ಮಾಸ್ತ್ರ ಏನಂದ್ರೆ, ನಾವು ಈ ಕೀಡಿಗಳು ಬರ್ತಾವೆ. ಈ ಕೀಡಿಗಳು ಬಂದಾಗ ಆ ಬ್ರಹ್ಮಾಸ್ತ್ರ ಭಾಳ ಸಿಂಪಲ್, ಏನು ಖರ್ಚಿಲ್ಲದೆ ಒಂದು 20 ಲೀಟರ್ ಗೋಮೂತ್ರ, ಒಂದು ಅರ್ಧ ಕಿಲೋ ತಂಬಾಕ, ಒಂದು ಅರ್ಧ ಕಿಲೋ ಮೆಣಸಿನಕಾಯಿ, ಒಂದು ಪಾವು ಕಿಲೋ ಬೆಳ್ಳುಳ್ಳಿ, ಒಂದು 2 ಕಿಲೋ ಒಂದು ಈ ಬೇವಿನ ತಪ್ಪಲ, ಇವೆಲ್ಲ ಪೂರ ಕುಟ್ಟಿ ಕೇಸಿಂದ ಈ ಒಂದು 20 ಲೀಟರ್ ಗೋಮೂತ್ರ ಇರ್ತಾವೆ. 20 ಲೀಟರ್ ಗೋಮೂತ್ರದಾಗ ಒಂದು ಸಲ ಕುದಿ ಬರಂಗ ಚೆನ್ನಾಗಿ ಕಾಸಿ ಕುದಿಸಿ ಒಂದು 2 ದಿನ ಅದೇ ಒಂದು ಗಡಿಗೆಯಲ್ಲಿ ಇಡಬೇಕು. ಒಂದು 2 ದಿನ ಆದ್ರ ಪ್ಲೇನೆ ಅದನ್ನು ಸೋಸ್ಕೊಂಡೆ ಅಂದರೆ ನಮಗೆ 18 ಲೀಟ್ರು 17 ಲೀಟ್ರು ನಮ್ಗೆ ತಯಾರಾಗ್ತದೆ. ಈ ತಯಾರಾದ ನಂತರ 15 ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ಹಾಕಿ ಈ ಯಾವ ಬೆಳೆಗಳ ಕೀಡಿ ಬಂದಿರ್ತಾವ, ಯಾವ ಬೆಳೆಗಳ ಬಡ್ಡಿಗೆ ಏನದಾವ ಈ ಹುಳ ಹತ್ತಿರ್ತಾವ, ಇವಕ್ಕೆ ನಾವು ಸ್ಪ್ರೇ ಮಾಡಿದೆವು ಅಂದರೆ ಎಲ್ಲ ವಸ್ತು ಹೋಗಿ. ರಸಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಪರ್ಯಾಯವಾಗಿ ಈ ದೇಸಿ ವಿಧಾನಗಳನ್ನು ಅನುಸರಿಸುವುದರಿಂದ ಭೂಮಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇವುಗಳನ್ನು ಎಲ್ಲಾ ಬೆಳೆಗಳಲ್ಲಿ ಬಳಕೆ ಮಾಡಬಹುದಾಗಿದ್ದು ರೈತರಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಅಂತಾರೆ ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರಾಜೇಂದ್ರ ತೆಗ್ಗಳ್ಳಿ. ಜೀವಾಮೃತ ಮತ್ತು ಈ ಪಂಚಗವ್ಯ ಅಂತಕ್ಕಂಥದ್ದು ಏನೈತೆ ಅಂತಂದರೆ ಭೂಮಿಯ ಆರೋಗ್ಯವನ್ನು ಒಂದು ಹೆಚ್ಚು ಮಾಡಲಿಕ್ಕೆ ಅಥವಾ ವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಏನಾಗ್ತದಪ್ಪ ಪ್ರಮುಖವಾಗಿ ಅಂತಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಮುಖ್ಯವಾಗಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ದಂಡಾಣುಗಳು ಉಪಯೋಗ ಆಗ್ತಕ್ಕಂಥದ್ದು ಅದು ಹೆಚ್ಚಾಗಿ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಇವು ಹೆಚ್ಚಾದವಪ್ಪ ಅಂತಂದರೆ ಏನಾಗ್ತದೆ, ಭೂಮಿಯಲ್ಲಿ ಇರ್ತಕ್ಕಂಥ ಸತ್ವವನ್ನು ಅಥವಾ ನ್ಯೂಟ್ರಿಷನ್ ಅಂತ ಏನು ಕರಿತೀವಿ ಅವುಗಳನ್ನು ಕರಗಿಸಿ ಗಿಡಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದವು. ಅದಕ್ಕೆ ಪ್ರಮುಖವಾಗಿ ಗಿಡ ಒಂದು ಸದೃಢವಾಗಿ ಬೆಳೀತು ಅಂತಂದ್ರೆ ಮುಂದೆ ಯಾವುದೇ ರೋಗ ಅಥವಾ ಕೀಟಗಳು ಆಗಲಾರ್ದಂತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಭಾಳಷ್ಟು ಮುಖ್ಯ ಏನಾಗ್ತೈತಪ್ಪ ಅಂತಂದರೆ ನಮ್ಮ ಹೊಲದಲ್ಲಿ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನೇ ವೃದ್ಧಿಪಡಿಸಿ ಆಮೇಲೆ ಹೊಲದ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಜೀವಾಮೃತ ಅಂತ ಏನು ಕರಿತೇವೆ ಇದನ್ನು ಎಲ್ಲ ಒಂದು ಬೆಳೆಗಳಿಗೆ ಹಾಕಿದರೆ ಭಾಳಷ್ಟು ಒಳ್ಳೆಯದು. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಅಂತಂದ್ರೂ ಭಾಳ ಒಳ್ಳೆಯದೇ ಅಂತೂ ಒಳ್ಳೆಯದಾಗ್ತದೆ. ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಚಿಕ್ಕು ಬೆಳೆ ಆಗಲಿ ಅಥವಾ ದಾಳಿಂಬೆ ಬೆಳೆ ಆಗಲಿ ಅಥವಾ ಇಂಥ ಶೇತವರಿ ಬೆಳೆ ಆಗಲಿ ಎಲ್ಲ ಬೆಳೆಗಳಿಗೂ ಹಾಕಿದರೆ ಭೂಮಿ ವೃದ್ಧಿಯಾಗಿ ಹೆಚ್ಚು ಒಂದು ಅನುಕೂಲ ಆಗ್ತೈತಿ ಅಂತೇಳಿ. ಹನುಮಂತಪ್ಪ ಬೆಳಗುಂಪಿಯವರು ಸುಮಾರು 22 ಎಕರೆ ಜಮೀನು ಹೊಂದಿದ್ದು
7 ಎಕರೆ ನೀರಾವರಿಯಾದ್ರೆ ಉಳಿದದ್ದು ಒಣ ಬೇಸಾಯ. ಇವರು ಮಿಶ್ರ ಬೆಳೆ, ಅಂತರ ಬೆಳೆ ಪದ್ಧತಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ನೀರಿನ ಸದ್ಬಳಕೆಗೆ ಮಲ್ಚಿಂಗ್ ಮತ್ತು ಹನಿ ನೀರಾವರಿ ಅಳವಡಿಸಿರುವುದು ವಿಶೇಷ. ಇವರ ತೋಟದಲ್ಲಿ ವಿವಿಧ ಹಣ್ಣಿನ ಬೆಳೆಗಳನ್ನ ನೋಡಬಹುದು. ಜೊತೆಗೆ ಮಳೆಯಾಶ್ರಿತದಲ್ಲಿ ಕಡಲೆ, ಗೋಧಿ, ಈರುಳ್ಳಿಯಂತ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ. ಔಷಧಿ ಬೆಳೆಯಾದ ಶತಾವರಿಯಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ನಡೆಸಿದ್ದಾರೆ ಹನುಮಂತಪ್ಪ. ಒಟ್ನಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನ ಮಾಡುತ್ತಲೇ ಸಾಗಿರುವ ಹನುಮಂತಪ್ಪ ದೇಸಿ ಪದ್ಧತಿಗೆ ಸುಧಾರಿತ ಕ್ರಮಗಳನ್ನು ಅಳವಡಿಸಿ ಕಡಿಮೆ ಖರ್ಚಿನಲ್ಲಿ ಫಸಲು ತೆಗೆಯುವ ಮಾರ್ಗಗಳನ್ನ ಅನ್ವೇಷಿಸುತ್ತಿದ್ದಾರೆ. ಇದು ನೂರಾರು ರೈತರು ಹನುಮಂತಪ್ಪ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ ಸಾವಯವದ ದಾರಿ ಹಿಡಿದಿದ್ದಾರೆ. ಕೀಟಗಳ ನಿಯಂತ್ರಣಕ್ಕಾಗಿ ರೈತರು ನಾನಾ ಕಸರತ್ತುಗಳನ್ನು ಮಾಡ್ತಾರೆ. ಕ್ರಿಮಿನಾಶಕ ಅತಿ ಹೆಚ್ಚು ಬಳಸುವ ಮೂಲಕ ಬೆಳೆಯನ್ನು ಸಹ ವಿಷ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಹಸರಗುಂಡಿಗಿ ಗ್ರಾಮದ ಹನುಮಂತಪ್ಪ ಅವರು ದೇಶಿ ಶೈಲಿಯಲ್ಲಿ ಔಷಧ ತಯಾರಿಕೆ ಮಾಡ್ಕೊಳ್ತಾ ಇದ್ದಾರೆ. ಪಂಚಗವ್ಯ, ದಶಪರ್ಣಿ, ಜೀವಾಮೃತ ಇತ್ಯಾದಿಗಳನ್ನು ತಾವೇ ಸಿದ್ಧಪಡಿಸಿಕೊಂಡು ತಮ್ಮ ಬೆಳೆಗಳಿಗೆ ಸ್ಪ್ರೇ ಮಾಡ್ತಾ ಇದ್ದಾರೆ ಮತ್ತು ಡ್ರಿಪ್ ಮೂಲಕ ಸಹ ಕೊಡೋ ಮೂಲಕ ಕೀಟ ನಿಯಂತ್ರಣದ ಜೊತೆಗೆ ಬೆಳೆಗೆ ಪೌಷ್ಟಿಕಾಂಶ ಒದಗಿಸುವಂಥ ಕೆಲಸ ಮಾಡೋ ಮೂಲಕ ಉತ್ತಮ ಇಳುವರಿನೂ ಸಹ ಪಡಿತಾ ಇದ್ದಾರೆ. ಬೇರೆ ಬೇರೆ ರೈತರಿಗೂ ಸಹ ಮಾರ್ಗದರ್ಶನ ನೀಡೋ ಮೂಲಕ ಹೇಗೆ ದೇಶಿ ಶೈಲಿಯಲ್ಲಿ ಕೀಟಗಳ ಹತೋಟಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ವಿಜಯ್ ಕುಮಾರ್ ಗಾಜರ್ತೆ, ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇದೊಂದು ಔಷಧಿ ರೂಪದಲ್ಲಿರುವ ಟಾನಿಕ್. ಇದನ್ನ ನಿಂಬೆ ಬೆಳೆಗೋಸ್ಕರನೇ ಅಭಿವೃದ್ಧಿಪಡಿಸಲಾಗಿದೆ. ಈಗಾಗಲೇ ರಾಜ್ಯದ ಹಲವು ರೈತರು ಇದನ್ನ ಬಳಕೆ ಮಾಡ್ತಾ ಇದ್ದು ಉತ್ತಮ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ಇದನ್ನು ಉಪಯೋಗ ಮಾಡೋದ್ರಿಂದ ಗುಣಮಟ್ಟದ ಜೊತೆಗೆ ಉತ್ತಮ ಫಸಲನ್ನ ಕೂಡ ಪಡಿಬಹುದು ಅಂತಾರೆ ತಜ್ಞರು. ರಾಜ್ಯದಲ್ಲಿ ಬೆಳೆಯಲಾಗುವ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದು. ಇದರ ಬೇಸಾಯ ರಾಜ್ಯದ ಉತ್ತರ ಭಾಗದಲ್ಲಿ ಹೆಚ್ಚಿದೆ. ನಿಂಬೆ ಬೇಸಾಯದಲ್ಲಿ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆಯಿಂದ ಆಗ್ತಾ ಇರುವ ಹಾನಿ ಅಧಿಕ. ಜಿಂಕ್, ಬೋರಾನ್, ಮೆಗ್ನೀಷಿಯಂ ಇತ್ಯಾದಿ ಪೋಷಕಾಂಶಗಳ ಕೊರತೆಯಿಂದ ಇಳುವರಿ ಮತ್ತು ಕಾಯಿಗಳ ಗುಣಮಟ್ಟ ಕಡಿಮೆಯಾಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಆರ್ಕಾ ನಿಂಬೆ ಸ್ಪೆಷಲ್ ಅನ್ನೋ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ದು, ನಿಂಬೆ ಬೆಳೆಗಾರರಿಗೆ ಇದು ವರದಾನ ಅಂತಾರೆ ತೋಟಗಾರಿಕೆ ತಜ್ಞ ಅನಿಲ್ ಕುಮಾರ್. ನಿಂಬೆಯಲ್ಲಿ ನಮಗೆ ಲಘು ಪೋಷಕಾಂಶಗಳು ಕೊರತೆ ಲಕ್ಷಣಗಳು ಯಾವ ರೀತಿ ಕಾಣಿಸ್ತಾವಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ನಮಗೆ ಮುಖ್ಯವಾಗಿ ಜಿಂಕು, ಸತುವು, ಬೋರಾನ್, ಮೆಗ್ನೀಷಿಯಂ ಮತ್ತು ಕಾಪರ್ ಕೆಲವೊಂದು ಜಾಗಗಳಲ್ಲಿ ನಮಗೆ ಕಾಣಿಸ್ತದೆ. ಸೊ ಅದರಲ್ಲಿ ಈಗ ಜಿಂಕ್ ಅಂದರೆ ಈಗ ಸತುವಿನ ಕೊರತೆ ಬಂದಾಗ ನಿಮ್ಗೆ ಏನಾಗ್ತದೆ, ಹಳೆ ಎಲೆ ಅಥವಾ ಚಿಗುರಿನ ಎಲೆಯಲ್ಲಿ ನಿಮಗೆ ಅಂದರೆ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ ಒಂದು ಮಚ್ಚೆಗಳ ಥರ ಕಂಡು ಬರ್ತದೆ. ಸೊ ಅದೇ ಬೋರಾನ್ ಬಂದಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಚಿಗುರಿನಲ್ಲಿ ಅಪೆಕ್ಸ್ ಅಂದರೆ ನಿಮ್ಗೆ ಚಿಗುರು ಬರುವಂಥದ್ದು ಒಣಗೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಹೂವನ್ನ ಉದುರೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮೆಚೂರ್ ಆಗದೆ ಇರುವಂಥ ಹಣ್ಣು, ಸಣ್ಣ ಸಣ್ಣ ಹಣ್ಣು ಏನಾಗ್ತವೆ ಅದು ಇನ್ನೂ ದೊಡ್ಡದಾಗ್ದಂಗೆ ಉದುರೋಗ್ತದೆ. ಇದೆಲ್ಲನೂ ಒಂದು ಕೊರತೆ ಲಕ್ಷಣಗಳಾಗ್ತದೆ. ಸೊ ಕಾಪರ್ ಬಂದಾಗ ನಿಮಗೆ ಏನಾದರೂ ಎಲೆ ಒಂಥರ ಬೇರೆ ಶೇಪ್ ಅಂದರೆ ನಿಮಗೆ ಎಲೆ ಏನು ಆಕಾರ ಇರ್ತದೆ, ಆಕಾರದ ವಿಕೃತ ಆಗ್ತದೆ, ಅದು ಒಂದು ನಮಗೆ ಸಿಂಪ್ಟಮ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಮೆಗ್ನೀಷಿಯಂ ಬಂದಾಗ ನಮಗೆ ಹಳೆ ಎಲೆಯಲ್ಲಿ ನಮಗೆ ಎಲೆನ ವಿಶ್ಲೇಷಣೆ ನೋಡಿದಾಗ ನಿಮ್ಗೆ ಏನಾಗ್ತದೆ, ಹಸಿರುದು ಬಣ್ಣದ ಒಂದು ವೈನ್ಸ್ ಇರ್ತದೆ, ವೈನ್ ಮಧ್ಯದಲ್ಲಿ ನಿಮಗೆ ಹಳದಿ ಬಣ್ಣ ಇರ್ತದೆ. ನಮ್ಗೆ ಅದ್ರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಸಲ್ಫರ್ ಕೂಡ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕೊರತೆ ಲಕ್ಷಣಗಳು ಕಾಣ್ತಾ ಇದೆ. ಇದರಲ್ಲಿ ಏನಾಗ್ತದೆ, ನಮಗೆ ಕಂಪ್ಲೀಟ್ ಚಿಗುರಲ್ಲೇ ಏನಿರ್ತದೆ ಹೊಸದಿಂದ ಚಿಗುರಲ್ಲೇ ಎಲ್ಲ ಕಂಪ್ಲೀಟ್ ಹಳದಿ ಬಣ್ಣ, ಹಳದಿ ಬಣ್ಣಕ್ಕೆ ತಿರುಗ್ತದೆ. ಅಂದರೆ ಕಂಪ್ಲೀಟ್ ನಿಮ್ಗೆ ನೋಡಿದಾಗೆಲ್ಲನೂ ಪೂರ್ತಿ ಹಳದಿ ಬಣ್ಣ ಇರ್ತದೆ. ಇದು ಎಲ್ಲ ಸಲ್ಫರ್ ಕೊರತೆ ಲಕ್ಷಣಗಳು. ಇವು ಹೆಚ್ಚಿಗೆ ಎಲ್ಲಿ ಕಾಣ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಕಪ್ಪು ಮಣ್ಣಲ್ಲಿ ನಮಗೆ ನಿಂಬೆ ಅತಿ ಹೆಚ್ಚಾಗಿ ಬೆಳಿತೀವಿ ಅಥವಾ ರಸಸಾರ pH 8ರಿಂದ ಹೆಚ್ಚಿಗೆ ಇರುವಂಥ ಜಾಗಗಳಲ್ಲಿ ನಮಗೆ ಈ ರೀತಿ ಒಂದು ಲಘು ಪೋಷಕಾಂಶಗಳ ಕೊರತೆಗಳು ಕಂಡು ಬರ್ತದೆ. ಅದಲ್ದಿರ ರೈತರು ಏನು ಮಾಡ್ತಾರೆ, ಈಗ ನಿಂಬೆ ಬೆಳೆಯನ್ನು ಒಣ ಬೇಸಾಯ ಕೃಷಿಯಲ್ಲಿ ಬೆಳೆಸ್ತಾ ಇರ್ತಾರೆ. ಅಲ್ಲಿ ನೀರಾವರಿ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಈ ಒಂದು ಲಘು ಪೋಷಕಾಂಶಗಳ ಕೊರತೆಗಳು ನಿರಂತರವಾಗಿ ನಿಮಗೆ ಕಾಣಿಸ್ತಾ ಇರ್ತದೆ. ಈ ಕಾಣಿಸೋದ್ರಿಂದ ಏನಾಗ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಹಣ್ಣಿನ ಸೈಜು ಅಂದರೆ ಒಳ್ಳೆ ಕ್ವಾಲಿಟಿ ಅಂತ ಹಣ್ಣು ಬರೋದಿಲ್ಲ. ಹಣ್ಣಿನ ಗಾತ್ರದಲ್ಲಿ ಭಾಳ ಚಿಕ್ಕ ಗಾತ್ರ ಬರ್ತದೆ. ನಿಮಗೆ ಮಾರ್ಕೆಟಿಗೆ ಹೋದಾಗ ಅದರದ್ದು ಶೆಲ್ಫ್ ಲೈಫ್ ಅಂದರೆ ನಾವು ಏನು ಹೇಳ್ತೀವಿ, ಹಣ್ಣಿನ ಬೇಗ ಕೊಳ್ತೋಗ್ತದೆ. ಇವೆಲ್ಲ ನಿಮಗೆ ಸಮಸ್ಯೆಗಳಾಗ್ತದೆ. ಜೊತೆಗೆ ನಿಮಗೆ ಹೆಚ್ಚಿನ ಆದಾಯ ಸಿಗೋದಿಲ್ಲ.
ಸೊ ಈ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಮಾತ್ರ ಸಾಧ್ಯ. ಸೊ ಇದರಲ್ಲಿ ಈಗ ನಾವು ಏನಾಗ್ತೀವಿ, ನಾವು ಗೊಬ್ಬರ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಸೊ ಇದರ ಜೊತೆಗೆ ನಾವೇನು ಮಾಡಬೇಕು, ಈ ಅರ್ಕ ನಿಂಬೆ ಸ್ಪೆಷಲ್ ಅಥವಾ ಲೈಮ್ ಸ್ಪೆಷಲ್ ಅಂತೇಳಿ, ಸಿಟ್ರಸ್ ಸ್ಪೆಷಲ್ ಅಂತೇಳಿ ಸಿಗ್ತದೆ. ಸೊ ಇವು ಎಲ್ಲ ನಿಂಬೆ ಜಾತಿ ಗಿಡಗಳಿಗೆ ನಾವು ಇದನ್ನು ಉಪಯೋಗಿಸ್ಬೋದು. ಸೊ ಯಾವೆಲ್ಲ ಪೋಷಕಾಂಶಗಳು ಇರ್ತವೆ ಅಂತ ಹೇಳಿದ್ರೆ ಲಘು ಪೋಷಕಾಂಶಗಳಾದಂಥ ಜಿಂಕ್, ಕಾಪರ್, MN, ಐರನ್ ಮತ್ತು ಬೋರಾನ್, ಮಾಲಿಬ್ಡಿನಮ್. ಸೊ ಇದರ ಜೊತೆಗೆ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ. ಸೊ ಇಷ್ಟು ಪ್ರಮಾಣವು ಮಿಶ್ರಣ ಇರ್ತದೆ. ಇನ್ನು ಇದನ್ನ ಬಳಕೆ ಮಾಡೋ ವಿಧಾನ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಸುಮಾರು 50 ಲೀಟರ್ ಸಾಮರ್ಥ್ಯದ ನೀರಿನ ಡ್ರಮ್ಗೆ 250 ಗ್ರಾಂನಷ್ಟು ನಿಂಬೆ ಸ್ಪೆಷಲ್ ಕರಗಿಸಿ ಉಪಯೋಗಿಸಬೇಕು. ನಿಂಬೆಯಲ್ಲಿ ಕೀಟ ರೋಗಗಳ ಬಾಧೆ ಇದ್ದಲ್ಲಿ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನ ಇದರ ಜೊತೆ ಮಿಶ್ರಣ ಮಾಡಿ ಉಪಯೋಗಿಸಿದಲ್ಲಿ ಯಾವುದೇ ತೊಂದರೆ ಇಲ್ಲ. ಸಿಂಪರಣಾ ದ್ರವಣವು ಗಿಡಗಳ ತುಂಬ ಸರಿಯಾಗಿ ಹರಡಿಕೊಳ್ಳಲು 50 ಲೀಟರ್ ನೀರಿಗೆ 15 ಮಿಲಿ ಅಂಟು ದ್ರಾವಣ ಅಥವಾ ಶಾಂಪೂ ಬಳಸಬಹುದು. ಜೊತೆಗೆ ನಿಂಬೆ ಹಣ್ಣಿನ ರಸವನ್ನ ಸೇರಿಸಿ ಸಿಂಪರಣೆ ಮಾಡಬೇಕು. ಈ ಪ್ರಾಡಕ್ಟ್ನ ನಾವು ಬಳಸೋದ್ರಿಂದ ನಮಗೇನಾಗ್ತದೆ, ಸೊ ಈ ಒಂದು ಪೋಷಕಾಂಶಗಳು ನಿಮಗೆ ಮೊದಲೇ ಹೇಳಿದಂತೆ ಪೋಷಕಾಂಶಗಳ ಕೊರತೆ ಲಕ್ಷಣ ಕಡಿಮೆ ಆಗ್ತದೆ. ಸೊ ಜೊತೆಗೆ ನಿಮಗೆ ಇಳುವರಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಸೊ ಜೊತೆಗೆ ಕ್ವಾಲಿಟಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಸೊ ಅಂದಾಜಿಗೆ ನಿಮಗೆ ಒಂದು 5 ವರ್ಷ ಮೇಲ್ಪಟ್ಟ ಗಿಡಕ್ಕೆ ಒಂದು 5 ಲೀಟರ್ನಿಂದ 6 ಲೀಟರ್ ನೀರು ಅಂತ ಹೇಳಿದ್ರೆ ನಿಮಗೆ ಸೊ 15ರಿಂದ 20 ಗ್ರಾಮ್ ಆಗ್ತದೆ. ಇದು ಒಂದು kg ನಿಮಗೆ 100 ರೂಪಾಯಿಂದ 150 ರೂಪಾಯಿ ತನಕ ಸೊ ಎಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಿಮಗೆ ಸಿಗ್ತದೆ. ನಮ್ಮಲ್ಲಿ ಏನು ಇಡೀ ಕರ್ನಾಟಕದಲ್ಲಿ ಎಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಸೊ ಅಲ್ಲಿ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ IHR ಅಲ್ಲಿ ಸಿಗ್ತದೆ. ಇಲ್ಲ ಅಂದರೆ ನಮ್ಮ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯ. ಸೊ ಈ ಒಂದು ಮಿಶ್ರಣವನ್ನು ಖಾಸಗಿ ಕಂಪನಿಗಳು ಕೂಡ ತಯಾರು ಮಾಡ್ತಾ ಇದೆ. ಸೊ ತಯಾರು ಮಾಡಬೇಕಾದಾಗ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಅರ್ಕ ನಿಂಬೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು IIHR ಟೆಕ್ನಾಲಜಿ ಅಂತ ಇರ್ತದೆ. ಅದನ್ನು ನೀವು ಚೆನ್ನಾಗಿ ಗುರುತಿಸ್ಬಿಟ್ಟು ಅದನ್ನು ನೀವು ಖರೀದಿ ಮಾಡಬೇಕಾಗಿ ಕೇಳ್ಕೊಂತ. ಸೊ ಮತ್ತೆ ಪುನಃ ನಿಂಬೆ ಸ್ಪೆಷಲ್ ಯಾವಾಗ ಸಿಂಪಡಣೆ ಮಾಡಬೇಕು ಅಂತೇಳಿ ನಿಮಗೆ ಹಲವಾರು ಗೊಂದಲ ಇರ್ಬೋದು. ಇದರಲ್ಲಿ ನಿಮಗೆ 2 ಹಂತದಲ್ಲಿ ನೀವು ಸಿಂಪಡಣೆ ಮಾಡ್ಬೋದು. ಸೊ 1ನೇ ಹಂತ ನಿಮಗೆ ಹೂ ಬಿಟ್ಟಾಗ ನೀವು ಹೂ ಬಿಡುವ ಸಮಯದಲ್ಲಿ ನೀವು ಒಂದು ಸಿಂಪಡಣೆ ತೊಗೋಬೋದು. ನಂತರ ಸೊ ಕಾಯಿ ಸಣ್ಣದಾಗಿ ಕಚ್ಚಿರ್ತದಲ್ಲ ಅಂಥ ಸಮಯದಲ್ಲಿ ನೀವು ಸಿಂಪಡಣೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಇಳುವರಿ ಜೊತೆಗೆ ಒಳ್ಳೆ ಕ್ವಾಲಿಟಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಕೂಡ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ. ಒಣ ಬೇಸಾಯದಲ್ಲಿ ಏನಾದರೂ ನಿಂಬೆ ಬೆಳೀತಾ ಇದ್ದಾರೆ ಸೊ ಒಂದು ಗಿಡಕ್ಕೆ ಕನಿಷ್ಠ ಅಂದರೆ 20ರಿಂದ 30 ಲೀಟರ್ ತೊಗೊಂಡ್ರೆ ನೀರನ್ನು ನೀವು ಹಾಯಿಸಿದಾಗ ಸೊ ನಿಮ್ಗೆ ಒಳ್ಳೆ ಇಳುವರಿ ಜೊತೆಗೆ ಒಳ್ಳೆ ಕ್ವಾಲಿಟಿ ಅಂದರೆ ಇವೆಲ್ಲನೂ ಸೇರಿದಾಗ ನಿಂಬೆ ಸ್ಪೆಷಲ್ಲು, ಗೊಬ್ಬರ, ಸೊ ನೀರಿನ ನಿರ್ವಹಣೆ, ಮಲ್ಚಿಂಗ್ ಇವೆಲ್ಲನೂ ಸೇರಿದಾಗ ನಿಮಗೆ ಸೊ ಒಳ್ಳೆ ಇಳುವರಿ ತೊಗೋಬೋದು. ಸೊ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ 8 ವರ್ಷದ ಮೇಲ್ಪಟ್ಟು ನಿಂಬೆ ಗಿಡ ಇತ್ತು ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ನಿಮಗೆ 1000ರಿಂದ 1200 ಕಾಯನ್ನು ನೀವು ಇಳುವರಿಯಾಗಿ ಪಡಿಬೋದು. ಒಂದು ಅಂಶವನ್ನ ಗಮನದಲ್ಲಿಡಿ. ಕೇವಲ ನಿಂಬೆ ಸ್ಪೆಷಲ್ ಉಪಯೋಗಿಸುವುದರಿಂದ ಮಾತ್ರ ಲಘು ಪೋಷಕಾಂಶಗಳ ಕೊರತೆಗೆ ಸಂಪೂರ್ಣ ಪರಿಹಾರ ಸಿಗೋದಿಲ್ಲ. ಇದರ ಜೊತೆಗೆ ಸಾವಯವ ಗೊಬ್ಬರ ಹಾಗೂ ವೈಜ್ಞಾನಿಕ ನೀರು ನಿರ್ವಹಣೆಗೆ ಒತ್ತು ಕೊಟ್ಟಾಗ ಮಾತ್ರ ಗುಣಮಟ್ಟದ ಕಾಯಿಗಳ ಜೊತೆ ಉತ್ತಮ ಇಳುವರಿ ಪಡೆಯೋಕೆ ಸಾಧ್ಯ. ವೀಕ್ಷಕರೇ, ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.